ನಮಸ್ಕಾರ ಎಲ್ಲರಿಗೂ. ನಾನು ನಿಶ್ಮಾ ಕೂರ್ಗ್. ಈಗಿನ ಕಾಲದಲ್ಲಿ ಮೋಸ ಮಾಡೋರು, ದರೋಡೆ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂದರೆ ಒಂದು ಗಾದೆ ಮಾತೇ ಇದೆಯಲ್ಲ, ಹಣ ಅಂದರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ. ಅದಕ್ಕೆ ತಕ್ಕಂಗೆ ಈಗಿನ ಕಾಲ ನಡೀತಾ ಇದೆ. ಹಾಗೆಯೇ ಇವಾಗ ಒಂದೊಂದು ಫೇಕ್ ಲಿಂಕ್ಗಳನ್ನ ಕಳಿಸಿ ತುಂಬ ಜನನ ಮೋಸ ಮಾಡಿಬಿಟ್ಟು ಹಣಗಳನ್ನೆಲ್ಲ ಪಡ್ಕೋತಾ ಇದ್ದಾರೆ. ಅದರಲ್ಲಿ ಯಾವ್ಯಾವ ಲಿಂಕು ಫೇಕ್ ಅಂತ ಬರುತ್ತೆ ಅಂತ ನಾನು ಇದರಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫೇಕ್ ಲಿಂಕ್ಗಳು ತುಂಬ ಬರುತ್ತೆ. ಅದರಲ್ಲಿ ಕೆಲವೊಂದು ನಾನು ಹೇಳ್ತೀನಿ, ಅದು ಹೇಗೆ ಬರುತ್ತೆ, ಅವರು ಹೇಗೆ ಇದರಿಂದ ನಮ್ಮ ದುಡ್ಡನ್ನ ತೆಗೀತಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಒಂದು ನಮ್ಮ ಇನ್ಬಾಕ್ಸ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮಗೆ 10 ಲಕ್ಷ ಸಿಗುತ್ತೆ, ನಿಮಗೆ ಬ್ಯಾಂಕಿಂದ 10 ಲಕ್ಷ ಲೋನ್ ಸಿಗುತ್ತೆ, ಇಲ್ಲಾಂದರೆ ನಿಮ್ಮ ನಂಬರಿಗೆ 10 ಲಕ್ಷ ಲಾಟ್ರಿ ಹೊಡೆದಿದೆ, ಈ ಥರ ಲಿಂಕ್ಗಳು ಬರುತ್ತೆ. ಎಷ್ಟಿದ್ರೂ ದುಡ್ಡೇ ಅಲ್ವಾ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರು ಅದನ್ನ ಮುಟ್ಟಕ್ಕೆ ಹೋಗಲ್ಲ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ನಮ್ದು ಏನೇನು ಡೀಟೇಲ್ಸ್ ಇದೆ ಎಲ್ಲ ಕೇಳುತ್ತೆ. ಹಣ ಸಿಗುತ್ತೆ ಅನ್ನೋ ಆಸೆಗೆ ಎಲ್ಲ ಡೀಟೇಲ್ಸು ನಾವು ಕೊಡ್ತೀವಿ. ಅಂದರೆ ಅದು ಫೇಕು ಅಂತ ತಿಳ್ಕೊಬೇಕು ಅಂದರೆ ಮಾಮೂಲಿ ಬರೋ ಮೆಸೇಜ್ ಎಲ್ಲ ಬ್ಯಾಂಕಿಂದ ಬರೋ ಮೆಸೇಜ್ಗೂ ಈ ಮೆಸೇಜ್ಗೂ ಚೇಂಜಸ್ ಇರುತ್ತೆ. www.com ಬ್ಯಾಂಕ್ ಅಂತ ಯಾವ ಬ್ಯಾಂಕ್ ಅಂತ ಇರೋದು ಆ ನೇಮ್ಗೂ ಇದರಲ್ಲಿರೋ ಸ್ಪೆಲ್ಲಿಂಗ್ಸ್ಗಳು ಚೇಂಜ್ ಇರುತ್ತೆ. ಮಾಮೂಲಿ ಕರೆಕ್ಟಾಗಿ ಬರೋ ಬ್ಯಾಂಕ್ ನೇಮು ಇದರಲ್ಲಿರೋ ಬ್ಯಾಂಕ್ದು ಸ್ಪೆಲ್ಲಿಂಗ್ ತುಂಬ ಚೇಂಜಸ್ ಇರುತ್ತೆ. ಅದೊಂದು ಚೆಕ್ ಮಾಡಬೇಕು. ಮತ್ತು ಸಾಧಾರಣ ಯಾವ ಲಿಂಕ್ ಬಂದರೂ ಟಚ್ ಮಾಡೋದಿರೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಆವಾಗ ನಾವು ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಕೊಟ್ಟಾಗ ನಮ್ಮದು ಒಂದು OTP ಅದರಲ್ಲಿ ಕೇಳ್ತಾರೆ. ಆ OTPನೂ ನಾವು ಹೊಡಿತೀವಿ. ಹೆಂಗೋ ದುಡ್ಡು 10 ಲಕ್ಷ ಬರುತ್ತೆ ಅಂದರೆ ಯಾರು ತಾನೇ ಹೊಡೆಯಲ್ಲ ಹೇಳಿ, ಕೊಡ್ತೀವಿ, ಹೋಗುತ್ತೆ. ಇವಾಗ ಮತ್ತೆ ಒಂದು ಬಂದಿದೆ, ನಿಮ್ಮ ಆದಾಯ ತೆರಿಗೆ ನಿಮಗೆ ರಿಟರ್ನ್ ಆಗ್ತಾ ಇದೆ ಅಂತ ಒಂದು ಲಿಂಕ್ ಕಳಿಸ್ತಾ ಇದ್ದಾರೆ. ಆದಾಯ ತೆರಿಗೆ ರಿಟರ್ನ್ ಆಗ್ತಾ ಇದೆ ಅಂದರೆ ಇದು ನಿಜನೇ ಇರಬಹುದು ಅಂತ ಹೇಳ್ಬಿಟ್ಟು ಆ ಲಿಂಕನ್ನು ಟಚ್ ಮಾಡಿಬಿಟ್ಟು ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಮೂರನೇದು ಇನ್ನೊಂದು ಏನಂದರೆ, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ, ನಿಮ್ಮ ಫೋನ್ಗೆ ನಿಮ್ಮ ನಂಬರ್ಗೆ 25 ಲಕ್ಷ ನೀವು ಗೆದ್ದಿದ್ದೀರಾ, ನಿಮ್ಮ ಆಧಾರ್ ಕಾರ್ಡು ನಿಮ್ದು ಏನೇನು ಡೀಟೇಲ್ಸ್ ಇದೆ ಎಲ್ಲ ಈ ನಂಬರ್ಗೆ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಹಾಕಿರ್ತಾರೆ. ಅದರಲ್ಲಿ ಅದು ಹಿಂದಿಲಿ ಬರುತ್ತೆ. ಅವರು ಆ ಹಣ ನಿಮಗೆ ತಲುಪಿಸ್ಬೇಕಂದ್ರೆ ನೀವು ಮೊದಲು ನಮ್ಮ ಅಕೌಂಟಿಗೆ 4,000 ಹಾಕಿ ಅಂತ ಹೇಳ್ತಾರೆ. 4,000 ಹಾಕಿದ್ಮೇಲೆ ಇನ್ನೊಂದು 15,000 ಹಾಕಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕೈಯಿಂದ ತುಂಬ ದುಡ್ಡು ಕಿತ್ಕೋತಾ ಇದ್ದಾರೆ. ಇನ್ನೊಂದು ಮೀಶೋ ಇದೆಯಲ್ಲ, ಮೀಶೋ ಎಲ್ಲರ ಹತ್ರನೂ ಇರ್ಬೋದು, ಎಲ್ಲರೂ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀರ. ಅದರಿಂದ ಒಂದು ಲೆಟ್ರ್ ಬರುತ್ತೆ. ಯಾರ ಹತ್ರ ಮೀಶೋ ಇದೆಯೋ ಅವ್ರ ಮನೆಗೆ ಒಂದು ಲೆಟ್ರ್ ಬರುತ್ತೆ. ಮಾಮೂಲಿ ಎಲ್ಲ ಲೆಟ್ರುಗಳು ಬರೋಂಗೆ ಪೋಸ್ಟಲ್ಲಿ ಒಂದು ಲೆಟ್ರ್ ಬರುತ್ತೆ. ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಎಲ್ಲ ಕರೆಕ್ಟ್ ಹಾಕ್ಬಿಟ್ಟು ಬರುತ್ತೆ. ನಿಮಗೆ ಕಾರು, ಬೈಕು, ಮೊಬೈಲು ನೀವು ವಿನ್ ಆಗಿದ್ದೀರಾ, ಇದರಲ್ಲಿ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಂಬರ್ ಹಾಕಿರ್ತಾರೆ, ಕಸ್ಟಮರ್ ಕೇರ್ದು ಅಂತ. ಅದು ಕೂಡ ಫೇಕೆ. ಯಾರೂ ಫ್ರೀಯಾಗಿ ದುಡ್ಡು ಕೊಡಲ್ಲ. ಕಾರು ಆಗಲಿ, ಬೈಕ್ ಆಗಲಿ, ಮೊಬೈಲ್ ಆಗಲಿ ಯಾರೂ ಫ್ರೀಯಾಗಿ ಕೊಡಲ್ಲ. ಫ್ರೀಯಾಗಿ ಕೊಡೋವಂಥದ್ದು ಇದ್ದರೆ ಯಾರು ಇಷ್ಟು ಹಂಚ್ಕೊಂಡು ಅದನ್ನ ಶೇರ್ ಮಾಡಿಕೊಂಡು ಯಾರು ಅಷ್ಟು ದೊಡ್ಡ ಒಳ್ಳೆ ಮನಸ್ಸಿರೋರು ಯಾರೂ ಇಲ್ಲ ಬಿಡಿ. ಯಾರೂ ಫ್ರೀಯಾಗಿ ಏನೂ ನಮಗೆ ಸಿಗಲ್ಲ. ಅದನ್ನ ಒಂದು ತಿಳ್ಕೊಳ್ಳಿ, ಯಾರೂ ಫ್ರೀಯಾಗಿ ಕೊಡಲ್ಲ ಅನ್ನೋದು. ಆ ಮೀಶೋದಿಂದ ಬರೋದು ಹಂಗೆ ಫೇಕು. ಅದು ತುಂಬಾ ಇಲ್ಲಿ ಅನುಭವದಲ್ಲಿ ಬಂದಿರೋದು ನಮಗೆ, ನನ್ನ ಅಕ್ಕಪಕ್ಕದ ಮನೆಯವರಿಗೆಲ್ಲ. ಮತ್ತು ಇನ್ನೊಂದಿದೆ, ಇನ್ಸ್ಟಾಗ್ರಾಮಲ್ಲಿ ಈ ಫೋಟೋನ ಸೆಟ್ ಮಾಡಿದ್ರೆ ನಿಮಗೆ ಐಫೋನ್ ಸಿಗುತ್ತೆ ಅಂತ. ಅದೂ ನಿಜ ಅಲ್ಲ, ಅದು ಫೇಕೆ. ಅದು ಫೋಟೋ ಸೆಟ್ ಮಾಡಿ ನಾವು ಅವ್ರ ನಂಬರಿಗೆ ಕಳಿಸ್ಕೊಟ್ರೆ ಅವ್ರು ಹೇಳ್ತಾರೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ, ನಿಮ್ಮ ಅಡ್ರೆಸ್ ಕಳಿಸಿ, ಅದು ಬರೋಕ್ಕೆ ಡೆಲಿವರಿ ಚಾರ್ಜ್ ಅಂತ 4,000 ರೂಪಾಯಿ ಕೊಡಬೇಕಾಗುತ್ತೆ, ನಾವು ಯಾವ ದುಡ್ಡು ತಗೋತಾ ಇಲ್ಲ, ಅದು ಕಂಪ್ನಿ ಕಡೆಯಿಂದ ತಗೋತಾ ಇರೋದು ಅಂತ ಹಂಗೆ ಸುಮಾರು ದುಡ್ಡು ಕಿತ್ಕೋತಾರೆ. ಅದು ಸಮೇತ ಫೇಕೆ.
ಇನ್ನೊಂದು ಬರ್ತಾ ಇದೆ, ಎಲ್ಲ ಶೇರ್ ಮಾಡ್ತಾ ಇರೋದು, ಒಂದು ಸ್ಪಿನ್ ಮಾಡೋದು. ಆ ಸ್ಪಿನ್ ಮಾಡಿದ್ರೆ ಐಫೋನ್ ಗೆಲ್ತೀರಾ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 1000 ಸತಿ ಫಿನ್ ಮಾಡಿದ್ರು ಅದು ಹೋಗ್ಬಿಟ್ಟು ಐಫೋನ್ಗೆ ನಿಲ್ಲಿಸುತ್ತೆ. ಯಾರು ನಾನು ಮಾಡಿದ್ರು, ಇನ್ನೊಬ್ರು ಮಾಡಿದ್ರು, ಯಾರೇ ಮಾಡಿದ್ರು ಆ ಸ್ಪಿನ್ನಲ್ಲಿ ಬೇರೆ ಎಲ್ಲೂ ಹೋಗಿ ನಿಲ್ಲಲ್ಲ, ಅದು ಐಫೋನಿಗೆ ಹೋಗಿ ನಿಲ್ಲುತ್ತೆ. ಅದನ್ನ ಇಷ್ಟು ಜನಕ್ಕೆ ಶೇರ್ ಮಾಡಿದ್ರೆ, ಇಷ್ಟು ಗ್ರೂಪ್ಗಳಿಗೆ, ಇಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ರೆ ನಿಮಗೆ ಐಫೋನ್ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ, ಅದೆಲ್ಲ ಶೇರ್ ಮಾಡಿ ಆದಮೇಲೆ ಫೈನಲ್ಲಿಗೆ ಅಂತ ಬರುವಾಗ ಅದು ಕೌಂಟ್ ಹೋಗೋದೇ ಇಲ್ಲ. ಯಾಕಂದರೆ ಶೇರ್ ನಡೀತಾ ಇರಲಿ ಅಂತ ಹೇಳ್ಬಿಟ್ಟು ಅದೆಲ್ಲನೂ ಫೇಕ್. ಅದು ಯಾವುದೂ ಸಿಗಲ್ಲ. ನಿಜ ಹೇಳಿದರೆ ಫ್ರೀಯಾಗಿ ಯಾವುದೂ ಸಿಗಲ್ಲ. ಮತ್ತು ಲಿಂಕು ಇವಾಗ ನಾವು ಫೇಕಾಗಿ ನಮಗೆ ಲಿಂಕ್ ತಯಾರಿಸಿ ಮಾಡ್ಬೋದು. ಅದಕ್ಕೆ ಅಂತ ಒಂದು ಆ್ಯಪ್ ಇದೆ. ನಾವೇ ಲಿಂಕ್ ತಯಾರು ಮಾಡಿಬಿಟ್ಟು ಒಬ್ಬರನ್ನ ದುಡ್ಡನ್ನ ಎತ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಆ್ಯಪ್ ಇದೆ. ಅವ್ರ OTP, ಅವ್ರ ನೇಮು ಎಲ್ಲ ಅವರು ಅಲ್ಲಿ ಟೈಪ್ ಮಾಡಿದಾಗ ಅದು ನಮಗೆ ಅಕೌಂಟಿಗೆ ಎಲ್ಲ ದುಡ್ಡು ಬರುತ್ತೆ. ಅದಕ್ಕೆ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಹೆಸ್ರನ್ನ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಯಾರೂ ಮೋಸ ಹೋಗಬೇಡಿ, ಎಲ್ಲರೂ ಹುಷಾರಾಗಿರಿ. ಈ ಥರ ಲಿಂಕ್ಗಳನ್ನ ಬಂದರೆ ಯಾರು ಟಚ್ ಮಾಡೋಕ್ಕೆ ಹೋಗಬೇಡಿ. ನೀವು ಡಿಲೀಟ್ ಮಾಡಿಬಿಡಿ, ಯಾಕೆ ಬೇಕು ಅದೆಲ್ಲ. ದುಡ್ಡು ಎಲ್ಲೋ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಇಟ್ಟಿರ್ತೀರ, ಅದನ್ನೂ ಯಾಕೆ ಕಳ್ಕೋಬೇಕು. ಅದಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಶೇರ್ ಮಾಡಿ. ಯಾವ ಲಿಂಕನ್ನು ಟಚ್ ಮಾಡಿ, ಎಲ್ಲ ಲಿಂಕೂ ಫೇಕೇ ಬರೋದು. ಯಾವುದು ನಮಗೆ ಫ್ರೀಯಾಗಿ ಯಾರೂ ದುಡ್ಡು ಕೊಡೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.